ಆತ್ಮೀಯ ಪವರ್ ಟಿವಿ ವೀಕ್ಷಕರೇ, ನಟ ದರ್ಶನ್ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಹೀರೋ ಆಗೋಕ್ಕೂ ಮೊದಲು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಒಂದಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದರು. ಅದು ದೇವರ ಮಗ ಅಂತಕ್ಕಂಥ ಒಂದು ಸಿನಿಮಾ. ಅದರಲ್ಲಿ ರೆಬೆಲ್ ಸ್ಟಾರ್ ಅಂಬರೀಷ್ ಅವರು, ಶಿವಣ್ಣ ಅವರು ಆ್ಯಕ್ಟ್ ಮಾಡಿದರು. ಜೊತೆಗೆ ದರ್ಶನ್ ಅವರು ಕೂಡ ಆ್ಯಕ್ಟ್ ಮಾಡಿದರು. ಆ ಸಿನಿಮಾಗೆ ಕ್ಯಾಮ್ರಾಮನ್ ಆಗಿದ್ದಂತಹ ಸಿನಿಮಾಟೋಗ್ರಾಫರ್, ನೂರಾರು ಸಿನಿಮಾಗಳಿಗೆ ಸಿನಿಮಾಟೋಗ್ರಾಫರ್ ಆಗಿರ್ತಕ್ಕಂಥ ಹಿರಿಯ ಸಿನಿಮಾಟೋಗ್ರಾಫರ್ PKH ದಾಸ್ ಅವರಿಗೆ ನಮ್ಮೊಟ್ಟಿಗಿದ್ದಾರೆ. ಸರ್, ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಮಸ್ಕಾರ. ದರ್ಶನ ಬಗ್ಗೆ ಅದೇ ನಾನು ಹೇಳೋದಿಲ್ಲ, ಅವ್ರ ತಂದೆ ಕಾಲ ತಮ್ಗೆ ಗೊತ್ತು. ಅವ್ರ ತಂದೆ ಸಿನಿಮಾ ಮಾಡೀನಿ, ಅವಾಗ ದೇವರ ಮಗ ಸಿನಿಮಾ ಮಾಡಿದೆ, ಆವಾಗ ಪರಿಚಯ. ಆಮೇಲೆ ಅರ್ಜುನ್ ಸಿನಿಮಾ ಮಾಡಿದೆ, ಆದರೂ ಪರಿಚಯ. ತುಂಬ ಚೆನ್ನಾಗಿ ಆ ಸಿನಿಮಾಡೆಲ್ಲ ನಮ್ಗೆ ಭಾರಿ ಕೋಆಪ್ರೇಟ್ ಮಾಡಿ ಕೆಲಸ ಮಾಡಿದವರು ಆರ್ಟಿಸ್ಟು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಕ್ಕಂಥ ಒಂದು ನಾಣ್ಣುಡಿ ಇದೆ. ಅದರಂತೆ ನಿಮ್ಗೆ ಅವತ್ತೇ ಅನಿಸಿತ್ತಾ ದರ್ಶನ್ ಅವರು ಮುಂದೊಂದು ದಿನ ಈ ಥರದ ಒಂದು ದೊಡ್ಡ ಸ್ಟಾರ್ ಆಗಿ ಬೆಳೀತಾರೆ ಅಂತಕ್ಕಂಥದ್ದು? ನನಗೆ ಅನ್ನಿಸ್ತು, ಅದೇ ದೇವರ ಮಗ ಶೂಟಿಂಗ್ ಮಾಡೋರು ಅನ್ನಿಸ್ತು. ಆಮೇಲೆ ಸೀರಿಯಲ್ ಆ್ಯಕ್ಟ್ ಮಾಡಿದ್ರು, ಹಂಗೆ ಬಂದರು. ಅದು ನಮ್ಮ ಜೊತೆ ನಮ್ಮ ಕೆಲಸ ಮಾಡಿದ್ರು ಅವರು. ಗೌರಿ ಸಂಗರ್ ಸೌದಿಲಿ ಕ್ಯಾಮ್ರಾ ಸ್ಟ್ಯಾಂಡಾಗಿ ಕೆಲಸ ಮಾಡಿ, ಲೈಟ್ ಮ್ಯಾನ್ ಕೆಲಸ ಮಾಡೋದು. ಅದರಿಂದ ನಾವು ಅವಂದೇ ಪರಿಚಯ. ಅರ್ಜುನ್ ಸಿನಿಮಾ ಮಾಡುವಾಗ ಅದೆಲ್ಲ ಸ್ವಲ್ಪ ಮಾತಾಡಿಕೊಂಡು ತುಂಬ ಹ್ಯಾಪಿ ಕೆಲಸ ಮಾಡೋ ಸಿನಿಮಾ ಅದು ನನಗೆ. ದರ್ಶನ್ ಅವರು ಆರ್ಟಿಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈಸ್ ಬೇಸಿಕಲಿ ಟೆಕ್ನಿಷಿಯನ್, ಒಬ್ಬ ಲೈಟ್ ಬಾಯ್ ಆಗಿದ್ಕೊಂಡು ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಬಂದವರು. ಸೊ ನೀವು ಅವ್ರನ್ನ ಗ್ರೌಂಡ್ ಲೆವೆಲಿಂದ ನೋಡಿದ್ದೀರಾ. ಸೊ ಆ ದಿನಗಳು ಹೇಗಿತ್ತು ಅಂತಕ್ಕಂಥದ್ದು? ತುಂಬ ಸಂತೋಷ ಆಯಿತು ಸರ್, ಅವ್ರ ಜೊತೆ ಕೆಲಸ ಮಾಡೋದಲ್ಲ. ಅದು ಆವಾಗ ಗೊತ್ತಾಯಿಲ್ಲ. ಅರ್ಜುನ್ ಮಾಡುವಾಗ ಇದು ಭಾರಿ ಕ್ಲೋಸ್ ಆಯಿತು. ಒಂದು 50-60 ಜನ ಜೊತೆ ಇರ್ತಲ್ಲ, ಅವಾಗ ಭಾರಿ ಕ್ಲೋಸ್ ಆಯಿತು. ತುಂಬ ಚೆನ್ನಾಗಿ ಕೆಲಸ ಮಾಡಿದರು. ದರ್ಶನ್ ಅವ್ರ ಸೆಟ್ಟಲ್ಲಿ ಹೇಗಿರ್ತಿದ್ರು ಸರ್? ಅಂದರೆ ಅವರ ಒಂದು ವ್ಯಕ್ತಿತ್ವ ಎಲ್ಲ ಹೇಗಿರ್ತಿತ್ತು ಅಂತ, ಎಲ್ಲ ಜೊತೆ ಲವ್ಲಿಯಾಗಿ ಸೋಷಿಯಲ್ ಆಗಿರ್ತಿದ್ರ ಅಂತ? ಹ್ಯಾಪಿ ಇದ್ರು ಸರ್, ತುಂಬ ಹ್ಯಾಪಿ ಇದ್ದರು. ಎಲ್ಲರನ್ನೂ ಹೆಲ್ಪ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿರ್ತಿರು. ಐ ವೆರಿ ಹ್ಯಾಪಿ. ಜೋಡಿ ಕೆಲಸ ಮಾಡಿದ್ರು ಇವತ್ತು ಅದು ನೆನಪಿದೆ. ಆಮೇಲೆ ಮೀಟ್ ಮಾಡೋದು ದಮಯಂತಿ ಸಿನಿಮಾ ಒಂದು ಆಡಿಯೋ ಫಂಕ್ಷನ್ ಒಂದು ರಾಧಿಕಾ ಕುಮಾರಸ್ವಾಮಿ, ಆವತ್ತು ಮೀಟ್ ಮಾಡಿದೆ. ಆಮೇಲೆ ಮೀಟೇ ಮಾಡಿಲ್ಲ. ನೀವು ದರ್ಶನ್ ಅವ್ರನ್ನ ಕೊನೆ ಬಾರಿ ಮೀಟ್ ಮಾಡಿದ್ದು ದಮಯಂತಿ ಸಿನಿಮಾದ ಆಡಿಯೋ ಲಾಂಚಲ್ಲೇ, ರಾಧಿಕಾ ಕುಮಾರಸ್ವಾಮಿ ಅವರು ಆಕ್ಟ್ ಮಾಡಿರ್ತಕ್ಕಂಥ ನವರಸನ್ ಪ್ರೊಡಕ್ಷನ್ದು. ಅಷ್ಟೇ. ಓಕೆ. ಅಂದರೆ ದರ್ಶನ್ ಅವರ ಒಂದು ವ್ಯಕ್ತಿತ್ವವನ್ನು ನೀವು ಅವರೊಬ್ಬ ಟೆಕ್ನಿಷಿಯನ್ ಆಗಿ ಬಂದಾಗಿಂದ ನೋಡಿದ್ದೀರಾ, ಕಲಾವಿದನಾಗಿ ನೋಡಿದ್ದೀರಾ. ಆದರೆ ಅವ್ರ ತಂದೆಯವ್ರನ್ನ ನೀವು ಇನ್ನೂ ಹಳೆ ಕಾಲದಿಂದ ನೋಡಿದ್ದೀರಾ. ಸೊ ತೂಗುದೀಪ್ ಶ್ರೀನಿವಾಸ್ ಅವ್ರ ಬಗ್ಗೆ ಮಾತಾಡೋದಾದರೆ? ಅದು ಅವ್ರ ಬಗ್ಗೆ ಮಾತಾಡೋವಾಗ ಅನುರಾಗದ ಅಲೆಗಳು ಸಿನಿಮಾ, ಇದು ರಾಘವೇಂದ್ರ ರಾಜ್ಕುಮಾರ್ದು, ಸರ್ ಡೈರೆಕ್ಟ್ರು. ಅದೆಲ್ಲ ಅವರು ಡಾಕ್ಟ್ರ್ ಕ್ಯಾರೆಕ್ಟರ್ ಮಾಡಿದರು. ಅವಾಗೊಂದು ಪರಿಚಯ. ಅವಾಗ ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ನಾವು ಹೈಲ್ಯಾಂಡ್ಸ್ ಹೋಟ್ಲ್ ಸ್ಟೇ ಮಾಡಿದ್ದು. ಇವರಿಬ್ಬರು ಬರ್ತಾರೆ ಇಲ್ಲಿಗೆ. ಅವರು ಮೇಡಮ್ ಬರ್ತಾರೆ, ದರ್ಶನ್ ಬರ್ತಾರೆ, ದರ್ಶನ್ ತಮ್ಮ ಬರ್ತಾರೆ. ಅಲ್ಲೊಂದು ಸರಿ ಮೀಟ್ ಮಾಡಿದ್ದೀನಿ ಅಷ್ಟೇ, ಚಿಕ್ಕ ವಯಸ್ಸಲ್ಲಿ. ಆಮೇಲೆ ಮೀಟ್ ಮಾಡೋದು ನಾನು ಇದು ದೇವರ ಮಗ ಸಿನಿಮಾ ಸೆಟ್ಟಲ್ಲಿ, ಅದು ಮುಂಚೆ ಮೀಟೇ ಇಲ್ಲ. ದೇವ್ರ ಮಗ ಸಿನಿಮಾದ ಒಂದಷ್ಟು ಮರೆಯಲಾಗದ ಘಟನೆಗಳನ್ನು ನೆನಪಿಸ್ಕೊಂಡ್ರೆ ಸರ್, ಯಾವುದಾದ್ರೂ ಒಂದೆರಡು ಇನ್ಸಿಡೆಂಟು? ಅದು ಇನ್ಸಿಡೆಂಟ್ ತುಂಬ ಹಳೆ ಶೂಟಿಂಗ್ ಮಾಡಿಕೊಂಡ್ರು. ಅವಾಗ ಏನು ಸೈಲೆಂಡ ಅಲ್ಲಿ ಅಂಬರೀಷ್ ಇದ್ದಾರೆ, ಶಿವಣ್ಣ ಇದ್ದಾರೆ. ಇವರು ಬಂದು ಸೈಡಲ್ಲಿ ಕೂತ್ಕೊಂಡು ಫೈಟ್ ಇದ್ರುವಾಗ ಫೈಟ್ ಮಾಡ್ತಾರೆ, ಕೂತ್ಕೊಳ್ತಾರೆ. ಅದೆಲ್ಲ ಚಿಕ್ಕಾಡೆ ಲೊಕೇಶನ್ನ ತುಂಬ ಚೆನ್ನಾಗಿತ್ತು ಅದು. ಅಂದರೆ ತೂಗುದೀಪ್ ಶ್ರೀನಿವಾಸ್ ಅವರು ದೊಡ್ಡ ನಟ ಆಗಿದ್ದರು. ಅವ್ರ ಮಗ ದೇವ್ರ ಮಗ ಸಿನಿಮಾದಲ್ಲಿ ರೌಡಿಗಳ ಹತ್ರ ಒಂದು ಏಟುಗಳು ತಿನ್ನುವಂಥ ಒಂದು ಸೀನ್ ಇದೆ, ಶಿವಣ್ಣ ಬಂದು ಸೇವ್ ಮಾಡೋವಂಥ ಸೀನು. ನಿಮ್ಗೆ ಆ ಸೀನ್ ನೋಡಿದಾಗ ಏನು ಅನಿಸಿತ್ತು ಸರ್, ಅದನ್ನು ಶೂಟ್ ಮಾಡಿದಾಗ? ಶೂಟಿಂಗ್ ಮಾಡೋ ನಮ್ಗೆ ಅಷ್ಟದಿಲ್ಲ. ಸಿನಿಮಾ ಅಷ್ಟೇ ಶೂಟಿಂಗ್ ಮಾಡ್ತಾಯಿದ್ವಿ ಅಷ್ಟೇ, ಬೇರೆ ಏನು ಅನಿಸಿಲ್ಲ. ಅರ್ಜುನ್ ಸಿನಿಮಾ ಶೂಟಿಂಗ್ ಟೈಮಲ್ಲಿ ನಿಮ್ಮ ಅವರ ಒಂದು ಒಡನಾಟ ಬಾಂಧವ್ಯ ಹೇಗಿತ್ತು ಅಂತಕ್ಕಂಥದ್ದು? ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಫಾರಿನ್ ಸರಿ, ಇದೆಲ್ಲ ಸರಿ, ವೆರಿ ಹ್ಯಾಪಿ ಮೂಮೆಂಟ್ಸ್. ತುಂಬ ಚೆನ್ನಾಗಿ ನೋಡ್ಕೊಂಡು. ದರ್ಶನ್ ಅವರು ಕೂಡ ಬೇಸಿಕಲಿ ಒಬ್ಬ ಟೆಕ್ನಿಷಿಯನ್ ಆಗಿ ನಟ ಆಗಿರೋದ್ರಿಂದ ಟೆಕ್ನಿಷಿಯನ್ಸ್ ಕಷ್ಟ ಏನು ಅಂತ ಅವರು ತುಂಬ ಗ್ರೌಂಡ್ ಲೆವೆಲಿಂದ ನೋಡ್ಕೊಂಬಂದಂಥವ್ರು. ಸೊ ಟೆಕ್ನಿಷಿಯನ್ಸ್ಗೆ ತುಂಬ ಅಂದರೆ ರೆಸ್ಪೆಕ್ಟ್ ಕೊಡ್ತಿದ್ರು ಅಂತಕ್ಕಂಥದ್ದು. ಅದು ಕರೆಕ್ಟ್ ಸರ್, ತುಂಬ ಕರೆಕ್ಟ್. ಅದು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ನಾನು ನೋಡಿದ್ದೀನಿ. ಮೇಕಪ್ ಹೊಡಿಸಿ ನಮ್ಮ ಸರಿ, ಲೈಟ್ ಮ್ಯಾನ್ ಸರಿ, ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಚೆನ್ನಾಗೇ ಆಯಿತು. ಸಾಮಾನ್ಯವಾಗಿ ಕಲಾವಿದರು ಸ್ಟಾರ್ಟಿಂಗ್ ಡೇಸಲ್ಲಿ ಎಷ್ಟು ಟೇಕ್ಗಳು ಹೇಳಿದ್ರು ತೊಗೊಳಕ್ಕೆ ರೆಡಿ ಇರ್ತಾರೆ. ಆದರೆ ಟೇಕ್ ಸರಿಯಾಗಿ ಬಂದಿಲ್ಲ ಅಂದಾಗ ನಿಮ್ಮ ಮೇಲೆ ಯಾವತ್ತಾದರೂ ರೇಗಿದ್ದು ಆ ಥರದ್ದು ಏನಾದರೂ ಉಂಟಾ? ಅವರು ಆ ಥರ ನಮ್ಗೆ ಅದೇ ಇಲ್ಲ. ವಿಷ್ಣು ಸಹ ಸಿನಿಮಾ ಲಾಸ್ಟ್ ನಾನೇ ಮಾಡಿದ್ವಿ. ಯಾರು ನಮ್ಮ ಹತ್ರ ಅದು ನಡೆದೇ ಇಲ್ಲ ಸರ್. ನಾನು ನೋಡಿ, ಯಾಕೆಂದರೆ ಒಂದು ಜಾಸ್ತಿ ನಾನು ತೊಗೊಳಲ್ಲ. ಒಂದು ಬೇಗನೆ ಕೇಳೋದು ಇಲ್ಲ. ಅದೇ ಆಲ್ಮೋಸ್ಟ್ ಓಕೆ ಆಗಿರ್ತೀವಿ. ನಮ್ಮದು ತುಂಬ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಅಂದರೆ ಹೇಳ್ತೀವಿ ಅಷ್ಟೇ. ಬಟ್ ನಾನೊಂದು ಕೇಳೋದಿಲ್ಲ. ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್. ಅದಕ್ಕೆ ಇಷ್ಟು ವರ್ಷ ನಮ್ಮದು ಮೇಯ್ನ್ ಕಾರಣವೇ ಬಂದು ನೋ ಕನ್ಫ್ಯೂಸ್ ನನಗೆ. ಓಕೆನಾ ಓಕೆ.
ಇಲ್ಲಾಂದ್ರೆ ಇರ್ತೀವಿ ಅಷ್ಟೇ. ಈಗ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಥರ ಆಗೋಗಿದೆ. ಅಂದರೆ ಈ ಕೃತ್ಯದಲ್ಲಿ ದರ್ಶನ್ ಅವರು ಭಾಗಿಯಾಗಿದ್ದಾರೆ ಆಗಿಲ್ಲ ಅನ್ನೋದು ಸೆಕೆಂಡ್ರಿ, ಅದು ಕಾನೂನಿದೆ, ನಡೀತಾ ಇದೆ. ಸೊ ನಿಮಗೆ ನಿಮ್ಮ ಜೊತೆ ಕೆಲಸ ಮಾಡಿದಂಥ ಒಬ್ಬ ಆರ್ಟಿಸ್ಟು ಈ ಥರದೊಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ತುಂಬ ನೋವಾಗ್ತದೆ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಹಿರಿಯ ಸಿನಿಮಾಟೋಗ್ರಫರ್ ಆದಂಥ PKH ದಾಸ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.